ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಎಕ್ಸಾಕ್ಟ್ ಇವಾಗ 2 ಗಂಟೆ ಆಗಿದೆ ಮಧ್ಯರಾತ್ರಿ. ನನಗೆ ನೈಟ್ ಪೂರ್ತಿ ನಿದ್ದೆನೇ ಬರಲಿಲ್ಲ. ಮಗನ ನೋಡೋ ಅಂತ ಕುತೂಹಲ, ಎಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ, ಎಷ್ಟೊತ್ತಿಗೆ ನಾವು ಹೊರಡ್ತೀವಿ ಅನ್ನೋದೇ. ರಾತ್ರಿ ಎಲ್ಲ ಪೂರ್ತಿ ನಾನು ನಿದ್ದೆಗೆಟ್ಟಿದ್ದೀನಿ. ಒಂದೊಂದು ಗಂಟೆಗೂ ಎದ್ದು ಅಲಾರಾಮ್ ನೋಡ್ತಾ ಇದ್ದೆ, ಎಷ್ಟೊತ್ತಿಗೆ ಹೊಡಿತಪ್ಪ ಅಲಾರಾಮು ಅಂತ. ಬಟ್ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ. ನಾವು ಎದ್ದಿದ್ದು 3 ಗಂಟೆಗೆ ಇಟ್ಟಿದ್ವಿ, ಬಟ್ ಆದರೂ ನಾನು 2 ಗಂಟೆಗೆ ಎದ್ಬಿಟ್ಟೆ. ಎಲ್ಲ ಎದ್ದು ಪ್ಯಾಕಿಂಗ್ ಮಾಡಿಕೊಂಡೆ. ಕೆಲವೊಂದೆಲ್ಲ ಜೋಡಿಸಿಟ್ಟಿದ್ದೆ, ಸೊ ಪ್ಯಾಕಿಂಗ್ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಪ್ಯಾಕ್ ಮಾಡೋಣ ಅಂತ ನಾನು ಪ್ಯಾಕ್ ಮಾಡಾದಮೇಲೆ ಋತುನ ಎಬ್ಬರಿಸೋಣ ಅಂತ ತಲೆ ತುಂಬ ನೋಯ್ತಾ ಇತ್ತು. ನೈಟ್ ಫುಲ್ ನಿದ್ದೆ ಮಾಡಿಲ್ಲ. ನಿದ್ದೆ ಬರಲೇ ಇಲ್ಲ ನನಗೆ. ಎಷ್ಟೊತ್ತಿಗೆ ಬೆಳಕರಿಯುತ್ತೆ, ನಾವು ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ. ಗೈಸ್ ನೋಡಿ, ಇವಾಗ ಕರೆಕ್ಟಾಗಿ 3 ಗಂಟೆ ಆಯಿತು. ನಾನೆಲ್ಲ ಪ್ಯಾಕಿಂಗ್ ಆಗಿ ನಾನು ರೆಡಿಯಾಗಿ ಋತುನೂ ಕೂಡ ನಮ್ಮನೆಯವ್ರನ್ನೂ ಕೂಡ ಎಬ್ಬರಿಸ್ತಾ ಇದ್ದೀನಿ. ಋತುನ ಬೇಗ ಎಬ್ಬರಿಸಿದ್ರೆ ನೈಟು ಅವನಿಗೂ ನಿದ್ದೆ ಹಾಳಾಗೋಗುತ್ತೆ ಅಂತ ಅವನ್ನ ಬೇಗ ಎಬ್ಬರಿಸಲಿಲ್ಲ. ಗೈಸ್ ಇವಾಗ ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನೇನು ಬ್ಯಾಗ್ ಇಟ್ಕೊಂಡು ಕಾರ್ ತೆಗೆದು ಹೊರಡೋದೊಂದೇ. ಅವರು ಕಾರ್ನ ತೆಗಿತೀವಿ ಅಂತ ಹೋದರು ನಮ್ಮನೆಯವರು. ಸೊ ಈಗ ನಾನು ಗಿಣ್ಣೆ ಎಲ್ಲ ಕಾಯಿಸಿ ನೈಟು ಹಂಗೆ ಬಿಟ್ಟಿದ್ದೆ. ಸೊ ಗೈಸ್ ನೋಡಿ, ನಾನು ಯಾವುದರಲ್ಲಿ ಕಾಯಿಸಿದ್ದೆ ಅದನ್ನೇ ಇಟ್ಕೊತಾ ಇದ್ದೀನಿ. ಯಾಕಂದರೆ ಕುಯ್ದೆಲ್ಲ ಮಾಡಿದ್ರೆ ಹಾಳಾಗೋಗುತ್ತೆ, ಜರ್ನಿ ಮಾಡೋದಲ್ವಾ. ಸೊ ಹಾಗಾಗಿ ನಾನು ಮನೆಯಿಂದ ಹೊರಟು ಇವಾಗ ಕರೆಕ್ಟ್ 3:30 ಆಗಿದೆ ಟೈಮಿಂಗ್ಸು. ಇವಾಗ ಮನೆ ಬಿಡ್ತಾಯಿದ್ವಿ. ಲೈಟ್ ಆಫ್ ಮಾಡಲಾ? ಅದು ಆಫ್ ಮಾಡಲಾ ಅಂದೆ. ಫ್ರೆಂಡ್ಸ್, ಮನೆ ಬಿಟ್ವಿ. ನೋಡ್ತಾ ಇರ್ಬೋದು, ನಡು ರಾತ್ರಿ ಯಾರೂ ಓಡಾಡ್ತಿಲ್ಲ, ಒಂದು ವೆಹಿಕಲ್ ಓಡಾಡ್ತಿಲ್ಲ. ಸೊ ಯಾವುದೇ ರೀತಿ ಭಯ ಇಲ್ಲ, ಯಾಕಂದರೆ ಮಗು ನೋಡೋಕೆ ಹೋಗ್ತೀವಿ ಅನ್ನೋ ಕುತೂಹಲ ಜಾಸ್ತಿ ಇದೆ. ಹಾಗೆ ಹಾಸನ ರೀಚ್ ಆದ್ವಿ. ಹಾಸನ್ಗೆಲ್ಲ ಒಂದು 3/4 ಗಂಟೆ ಅರ್ಧ ಗಂಟೆ ಒಳಗಡೆ ರೀಚ್ ಆಗಿಬಿಡ್ತೀವಿ. ತುಂಬ ದೂರ ಇಲ್ಲ ನಮಗೆ, ನಾವು ನಿಧಾನಕ್ಕೆ ಬರ್ತೀವಿ. ಹಾಸನ ಬಸ್ ಸ್ಟ್ಯಾಂಡಿಂದ ಮಂಗಳೂರಿಗೆ ಎಕ್ಸಾಕ್ಟು 5:45ಗೆ 4:45ಗೆ ಗಾಡಿ ಬಿಡುತ್ತೆ. ಸೊ ಅದು ಡೈರೆಕ್ಟ್ ಮಂಗಳೂರು ಗಾಡಿ. ಹಾಗಾಗಿ ನಾವು ಬೇಗ ರೀಚ್ ಆಗಿಬಿಡ್ತೀವಿ, ಎಲ್ಲೂ ಸ್ಟಾಪ್ ಕೊಡಲ್ಲ. ನಾವು ಇಲ್ಲಿ ಹಾಸನಲ್ಲಿ ಏನು ಸೀಟ್ ಆಗುತ್ತೆ ಅದೇ ನೆಕ್ಸ್ಟು ಸಕಲೇಶ್ಪುರದಲ್ಲಿ 1-2 ಅಷ್ಟೇ ಕಮೆಂಟ್ಸ್ ಆಗೋದು. ಗೈಸ್ ಈಗ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ರ. ಇವರೆಲ್ಲ ಪೇರೆಂಟ್ಸು ನನ್ನ ಮಗನ ಸ್ಕೂಲಲ್ಲೇ ಮಕ್ಕಳನ್ನು ಸೇರಿಸಿರೋದು. ಸೊ ಎಲ್ಲರೂ ಅದೇ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರು. ಪ್ರತಿ ದಿನ ಇಲ್ಲೇ ಬಂದು ನಾವೇನು ಸ್ಟಾಪಲ್ಲಿದ್ದೀವಿ ಅದೇ ಸ್ಟಾಪಲ್ಲಿ ಪ್ಲಾಟ್ಫಾರ್ಮಲ್ಲಿ ಬಸ್ ಬಂದು ನಿಲ್ಲೋದು. ಇವತ್ತು ಮಳೆ ಅನ್ನೋದ ಕಾರಣನೋ ಏನೋ ಗೊತ್ತಿಲ್ಲ, ಬಟ್ ಬಂದಿಲ್ಲ ಇನ್ನೂ. ಇವತ್ತು ಒಂದು 1/4 ಗಂಟೆ ಲೇಟ್ ಆಗ್ಬೋದು, ಯಾಕಂದರೆ ಇನ್ನೂ ಬಸ್ಸೇ ಬಂದಿಲ್ಲ. ಅದಕ್ಕೆ ನಾನು ನಮ್ಮನೆಯವರು ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದರು. ಎಲ್ಲಿ ಅಲ್ಕಣವ ಕಿವಿಗೆ ಕಣ್ಣು ಬಿಟ್ಟು ಕಿವಿಗೆಲ್ಲ ಮುಚ್ಚಿಗೆ ಗಾಳಿ ಹೊಡಿತಾ. ಅಲ್ಲಿ ಚೇರ್ನ ಕೂತಿದ್ರೆ ಗಾಳಿ ಸದ್ಯಕ್ಕೆ ಕಡಿಮೆ ಆಗತ್ತೆ. ಗೈಸ್ ಬಂತು. ಇದು ಬಸ್ ಸ್ಟ್ಯಾಂಡಲ್ಲೇ ಇತ್ತು ಗಾಡಿ. ಆ್ಯಕ್ಚುಲಿ ಆ ಸೈಡ್ ಇತ್ತಂತೆ. ಮಳೆ ಅನ್ನೋದಕ್ಕೋಸ್ಕರ ಅವರು ಡ್ರೈವರು ಮಲಗಿದ್ರಂತೆ. ಸೊ ಅವರಿಲ್ಲ, ಕರೆಕ್ಟ್ ಟೈಮಿಗೆ ಬಂದರು, ಕರೆಕ್ಟ್ ಟೈಮಿಗೆ ಹೊರಟರು. ನಾವು ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಗೈಸ್ ಈಗ ಕೂತಿದ್ದೀವಿ. ತುಂಬ ಚಳಿ ಇತ್ತು, ಗಾಳಿ ತುಂಬ ಬೀಸ್ತಿತ್ತು. ನಮಗೆ ಊರಲ್ಲಿ ಮಳೆ ಇಲ್ಲದಿದ್ರೇನಂತೆ, ಹಾಸನ ಬಿಟ್ಟರೆ ಇನ್ನು ಮಳೆನೇ. ಇವಾಗ ಬಸ್ಸಿಗೆ ಕೂತಿದ್ದೀವಿ. ಇನ್ನೇನು ಹೊರಡೋದೊಂದೇ ಬಾಕಿ. ನೈಟು ನಿದ್ದೆ ಇಲ್ದಿರೋ ಕಾರಣ ಕಣ್ಣೆಲ್ಲ ತುಂಬ ನೋವ್ತಾ ಇತ್ತು. ಹಾಗೆ ನನಗೆ ನಿದ್ದೆಗೆಟ್ಟು ಅಂದರೆ ತಲೆ ಸುತ್ತು ಬರುತ್ತೆ. ಸೊ ಹಾಗಾಗಿ ತಲೆ ಸುತ್ತಾ ಇತ್ತು. ಈ ನಿದ್ದೆ ಬಸ್ಸಲ್ಲೇ ಹೋಯ್ತಾ ನಿದ್ದೆ ಮಾಡ್ಕೊಳ್ಳೋಣ ಅಂತ ಹಂಗೆ ಇದು ಮಾಡಿದೆ. ಇವಾಗ ಹಾಸನ ಬಿಟ್ವಿ ಗೈಸ್, ನೋಡ್ತಿರ್ಬೋದು. ಈ ಬಸ್ ಸ್ಟ್ಯಾಂಡ್ ಇವಾಗ ಬಿಡ್ತು. ನಮ್ಮ ಜೊತೆ ಸೇರ್ಕೊಂಡು ಋತುನೂ ಕೂಡ ನಿದ್ದೆಗೆಟ್ಟಿತ್ತು ಪಾಪ. ಅದನ್ನು 2 ಸಲ ಎದ್ದೆದ್ದು ನೋಡ್ತಾ ಇತ್ತು, ಮಮ್ಮಿ ಆಯಿತಾ ಟೈಮಿಂಗ್ಸು ಅಂತ. ಆದರೂ ಇಲ್ಲ ಮಲಗು ಅಂತ ಮಲಗಿಸಿದ್ದೆ. ಬಟ್ ಅವ್ನು ಮಲಗಿಸಿದ್ದೆ, ನನಗೆ ನಿದ್ದೆ ಬರಲೇ ಇಲ್ಲ ಗೈಸ್. ತುಂಬ ಚಳಿ ಇತ್ತು. ಒಂದು ಅರ್ಧ ಗಂಟೆ ಮಲಗೋಣ ಅಂತ ಪೂರ್ತಿ ಕವರ್ ಆಗಿದ್ದೀನಿ. ಆದರೂ ನಿದ್ದೆ ಬರೋದೇ ಇಲ್ಲ. ಮಲಗಬೇಕು ಅಂತ ಅಂದ್ಕೊಂಡ್ರು ಅವ್ನು ನೋಡೋವರೆಗೂ ನಿದ್ದೆ ಬರೋದೇ ಇಲ್ಲ ಅಂತ ಅನಿಸುತ್ತೆ.
ಗೈಸ್ ಇವಾಗ ಸಕಲೇಶ್ಪುರ ಬಿಟ್ವಿ. ಸಕಲೇಶ್ಪುರ ಬಿಟ್ಟು ಅಂದರೆ ತುಂಬಾ ಮಳೆ ಸುರಿತಾನೇ ಇದೆ. ನಿಜವಾಗ್ಲೂ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ, ಇಲ್ಲಿ ಮಳೆ ಬಿಟ್ಟೇ ಇಲ್ಲ ಅನಿಸುತ್ತೆ. ಹಾಗೆ ಆನ್ ದ ವೇ ರೋಡ್ಗಳಂತೂ ಅವರು ರೆಡಿ ಮಾಡ್ದಂಗೆ ಮತ್ತೆ ಹಾಳಾಗ್ತಾನೆ ಇದೆ. ಅವರು ಗುಡ್ಡ ಕುಸಿದಂಗೆ ತಡೆಗೋಡೆಗಳನ್ನ ಕಟ್ಟಿದ್ರು, ಆದರೂ ಆ ಗುಡ್ಡ ಕುಸ್ದಂಗೆ ಅದು ತಡೆಗೋಡೆ ಮೇಲೆ ಬಿದ್ದು ಹಾಳಾಗ್ತಿದೆ. ಹಾಗೆ ಹೆವಿ ಮಳೆ, ಎಲ್ಲಿ ನೋಡಿದ್ರೂ ನೀರು ಹರಿತಾನೇ ಇದೆ. ನಿಜವಾಗ್ಲೂ ನಾವೇ ಒಂದು ವಾರ ಮಳೆ ನಮ್ಮ ಸೈಡ್ ಹಿಡೀತು ಅಂತಂದರೆ ಹೆಂಗಿರೋದಪ್ಪ ಅಂತ ಅಂತಿರ್ತೀವಿ. ಇಲ್ಲಿ ಇಡೀ 24 hours ಮಳೆ ಬರ್ತಾನೆ ಇರುತ್ತೆ, ಜರಿ ಹೋಗ್ತಾನೆ ಇರುತ್ತೆ. ಸೊ ನಿಜವಾಗ್ಲೂ ಇಲ್ಲಿರೋರಿಗೆ ಅವ್ರು ಹೆಂಗಿರ್ತಾರೆ ಅಂತ ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ, ಆ ಥರ ಇರುತ್ತೆ ಇಲ್ಲಿ ಮಳೆ. ನೋಡ್ಬೋದು, ಎಲ್ಲಿ ನೋಡಿದ್ರು ಯಾವ ಹಳ್ಳ ನೋಡಿದ್ರು ಹೊಳೆ ನೋಡಿದ್ರು ತುಂಬಿ ಹರಿತಾ ಇದೆ, ಅಷ್ಟು ಮಳೆ ಬಂದಿದೆ ಈ ಸೈಡು. ನಮಗೆ ನಿಜವಾಗ್ಲೂ ಮಳೆನೇ ಇಲ್ಲ ಇಷ್ಟೊಂದು. ಮಾತ್ರ ಗ್ರೀನರಿ ತುಂಬ ಚೆನ್ನಾಗೈತೆ, ಹಚ್ಚ ಹಸಿರಾಗಿ ನಿಂತಿದೆ ಎಲ್ಲಿ ನೋಡಿದ್ರು ಕೂಡ. ಗೈಸ್ ಬಂದ್ವಿ ನಾವು, ಇನ್ನೇನು ಹತ್ತತ್ರ ಗುಂಡ್ಯ ಹತ್ತತ್ರ ಇದ್ದೀವಿ. ಇನ್ನೊಂದು 1/4 ಗಂಟೆ ಟಿಫನಿಗೆ ಬಿಡ್ತಾರೆ ನಮಗೆ. ಟಿಫನ್ ಆದಮೇಲೆ ಇನ್ನೆಲ್ಲೂ ನಿಲ್ಲಿಸಲ್ಲ, ಸೀದಾ ಹೊರಡ್ತಾರೆ. ಅಂದರೆ ಕಾಫಿ ಕುಡಿಯೋರು ಕುಡಿಬೋದು, ಟೀ ಮಾಡೋರು ಮಾಡ್ಬೋದು. ಒಂದು 10 minutes ರೆಸ್ಟಿಗೆ ಬಿಡ್ತಾರೆ ಅಷ್ಟೇ. ಗೈಸ್ ನಮಗೆ ಈ ರೂಟು ಬಂದು ಹೋಗಿ ಅಭ್ಯಾಸ ಆಗಿರೋದ್ರಿಂದ ಸ್ಟಾಪ್ಗಳೆಲ್ಲ ಚೆನ್ನಾಗಿ ಗೊತ್ತಿದೆ. ಗೈಸ್ ನೋಡ್ತಾ ಇದ್ದೀರಲ್ಲ, ಇನ್ನೇನು ಒಂದು 10 minutes ಟಿಫನಿಗೆ ಬಿಡ್ತಾರೆ. ನಾವು ಟಿಫನ್ ಮಾಡಿ ಆಮೇಲೆ ಮುಂದೆ ಹೊರಡ್ತೀವಿ. ನಾವು ನೈಟ್ ಕೂಡ ಊಟ ಮಾಡಿಲ್ಲ, ಸೊ ನನಗೆ ತಲೆ ಸುತ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೆ ಇಲ್ಲ ನಾನು ಟಿಫನ್ ಮಾಡ್ತೀನಿ ಅಂದೆ. ಸೊ ಇವತ್ತು ಟಿಫನ್ಗೆ ದೋಸೆ ತಗೊಂಡಿದ್ದೀನಿ. ಯೂಶ್ವಲಿ ನಾನು ಎಲ್ಲೇ ಹೋದ್ರೂ ಚಪಾತಿ ಅಥವಾ ರೋಟಿ ದೋಸೆ ಬಿಟ್ಟರೆ ಬೇರೆ ಏನೂ ತೊಗೊಳೋದೇ ಇಲ್ಲ. ನನಗೆ ರೈಸ್ ಐಟಮ್ ಅಷ್ಟೆಲ್ಲ ಹೊರಗಡೆ ಅವ್ರು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ನಮ್ಮ ಮನೆಯವರು ಯಾವಾಗಲೂ ಎಲ್ಲೇ ಹೋದರೂ ನೀರು ದೋಸೆ ಬಿಟ್ಟು ಬೇರೆ ಏನೂ ತಗೊಳಲ್ಲ ಅವರು. ಇಲ್ಲ ಅಂದರೆ ರಾಗಿ ಮುದ್ದೆ ಊಟ ತಗೊಳ್ತಾರೆ ಅವರು. ಬೇರೆ ಯಾವ ಊಟನೂ ಎಣ್ಣೆ ಹಾಕಿರ್ತಾರೆ, ಆಯಿಲ್ ಪದಾರ್ಥ ಇರೋದು ತಗೊಳೋದೇ ಇಲ್ಲ, ತಿನ್ನೋದೇ ಇಲ್ಲ ಅವರು. ತಿಂಡಿ ತಿಂದ್ವಿ. ಕಾಫಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಆ ಚಳಿ ಬೇರೆ ಅಲ್ವಾ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕುಡಿತಿದ್ವಿ. ಋತು ಕೂಡ ಕಾಫಿ ಕುಡ್ದ. ಕಾಫಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಹೊರಡ್ತೀವಿ. ನಮಗೂ ಒಂದು 10 minutes ರಿಲ್ಯಾಕ್ಸ್ ಆಗಿದ್ದು, ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗಾಯಿತು. ನಮ್ಮ ಬಸ್ಸು ಅಲ್ಲೇ ವೆಯ್ಟ್ ಮಾಡ್ತಾ ಇದೆ. ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂತ ಅಂದರೆ, ಅಲ್ಲಿ ಹೆಂಗೆ ಅಂತಂದರೆ ಮಳೆ ಬರ್ತಾನೆ ಇದ್ರೂ ಕೂಡ ಸೆಕೆ ಆಗ್ತಾನೆ ಇರುತ್ತೆ. ಮಳೆ ಬರ್ತಿದೆ ಅಂತ ಅನಿಸೋದೇ ಇಲ್ಲ. ಗುಂಡ್ಯ ಬಿಟ್ಟು ಮುಂದಕ್ಕೆ, ಸಕಲೇಶ್ಪುರ ಬಿಟ್ಟು ಮುಂದಕ್ಕೆ ಸ್ವಲ್ಪ ಹಂಗೆ ಅನಿಸುತ್ತೆ. ಟೋಟಲಿ ಆಗಿ ಗುಂಡ್ಯ ಬಿಟ್ಟು ಮುಂದಕ್ಕೆ ಹೋದರೆ ತುಂಬಾ ಸೆಕೆ ಅನಿಸುತ್ತೆ. ಮಳೆ ಬರ್ತಾನೆ ಇರುತ್ತೆ, ಸೆಕೆ ಆಗ್ತಾನೆ ಇರುತ್ತೆ. ಗೈಸ್ ನೋಡಿ, ಇದು ಕುಮಾರದ್ವಾರ ನದಿ ಎಷ್ಟು ಜೋರಾಗಿ ಹೋಗ್ತಿದೆ ಅಂತಂದರೆ, ನಾವು ಹೋಗ್ತಿರೋದು ಫ್ಲೈಓವರ್ ಮೇಲೆ. ಅಂಡರ್ ಪಾಸಲ್ಲಿ ಏನಾದ್ರು ಹೋಗಿದ್ರೆ ಪೂರ್ತಿ ಕವರ್ ಮಾಡ್ತಿದ್ದೆ. ಫ್ಲೈಓವರ್ ಮೇಲೆ ಹೋಗ್ತಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬಟ್ ಜೋರಾಗಿ ಅಂದರೆ ತುಂಬ ಫೋರ್ಸಾಗಿ ಹೋಗ್ತಾಯಿದೆ ನೀರು. ಕುಮಾರದ್ವಾರ ಹೊಳೆಯದು. ಗೈಸ್ ನೋಡ್ತಾ ಇದ್ದೀರಲ್ಲ, ಸಖತ್ತು ಮಳೆ ಆಗಿದೆ ಈ ಸೈಡಂತೂ. ಅಲ್ಲಿರೋರೇ ಮಾತಾಡ್ತಿದ್ರು, ವರ್ಷಕ್ಕಿಂತನೂ ಡಬಲ್ ಆಗಿದೆ ನಮಗೆ ಈ ಸಲ ಮಳೆ. ಯಾವಾಗ ನೋಡಿದ್ರೂ ಮಳೆ ಸುರಿತಾನೆ ಇದೆ, ಒಂದು ನಿಮಿಷನೂ ಗ್ಯಾಪೇ ಇಲ್ಲ ಅಂತ. ತುಂಬ ರೋಡ್ಗಳು ಹಾಳಾಗ್ಬಿಟ್ಟಿದೆ ಮಳೆ ಬಂದು. ಗೈಸ್ ನಾವೀಗ ಸ್ಕೂಲ್ ಹತ್ರ ಬಂದ್ವಿ. ಕ್ಯಾಂಪಸ್ ಒಳಗಡೆ ನಮ್ಮನ್ನು ಇನ್ನೂ ಬಿಟ್ಟಿಲ್ಲ, ಯಾಕಂದರೆ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದು 9 ಅಂದರೆ 9 ಗಂಟೆಗೆ. ನಾವು 8:15 8:45 8:00 ಬಂದು ಇಲ್ಲಿ ರೀಚ್ ಆದ್ವಿ. ಬಟ್ ಅವರು ಟೈಮಿಂಗ್ಸ್ ಪ್ರಕಾರನೇ ನಮಗೆ ಒಳಗಡೆ ಬಿಡೋದು. ಸೊ ನಮ್ಮನ್ನು ಒಳಗಡೆ ಇನ್ನೂ ಬಿಟ್ಟಿರಲಿಲ್ಲ. ಅದಕ್ಕಾಗಿ ನಾವು ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ದು. ಮಕ್ಕಳು ಟಿಫನ್ ಮಾಡ್ತಾಯಿದ್ದಾರೆ, ಇನ್ನೇನು ಬರ್ತಾರೆ ಅಂತ ಅವರು ಸ್ಕೂಲು ಇನ್ಚಾರ್ಜು ಬಂದಿರೋರು ಅವರೇ ಅಲ್ಲಿ ಹೇಳ್ತಾಯಿದ್ರು. ನಮ್ಮನ್ನು ಹೊರಗಡೆನೇ ಕೂರಿಸಿದ್ರು, ಒಳಗಡೆ ಬಿಟ್ಟಿರಲಿಲ್ಲ. ಗೈಸ್ ಈಗ ಮಕ್ಕಳನ್ನ ಅವರು ಕೂಡ ಕರ್ಕೊಂಡು ಬಂದರು ಸ್ಕೂಲ್ ವ್ಯಾನಲ್ಲೇ. ಮಳೆ ತುಂಬ ಇರೋದ್ರಿಂದ ಮಕ್ಕಳು ಇಲ್ಲಿರೋರು ಹೆಂಗಿರ್ತಾರಪ್ಪ ಅಂತ ಅನಿಸ್ಬಿಡುತ್ತೆ. ಬಟ್ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ಯಾಕಂದರೆ ಚಳಿ ಇಲ್ಲ, ಸೆಕೆನೇ ಇದೆ. ಇಷ್ಟು ಮಳೆ ಬಂದ್ರೂ ಕೂಡ ಸೆಕೆನೇ ಇದೆ ವೆದರು. ನನ್ನ ಮಗ ಬಂದ ಅಂತ ನನ್ನ ಚಿಕ್ಕವನು ಓಡಿ ಹೋಗ್ತಾ ಇದ್ದ ಕರ್ಕೊಂಬರೋಕ್ಕೆ ಅಂತ. ಗೈಸ್ ನೋಡಿ, ನನ್ನ ಮಗನೂ ಬಂದ. ತುಂಬ ಸಣ್ಣಾಗ್ಬಿಟ್ಟಿದೆ ನನ್ನ ಮಗ. ಬೇರೆ ಹೋದ ವರ್ಷಕ್ಕಿಂತನೂ ತುಂಬ ವೀಕ್ ಆಗಿಬಿಟ್ಟಿದ್ದಾನೆ.
ನಾನು ಹತ್ತಿದ್ದು ನೋಡಿ ನನ್ನ ಮಗನೂ ಚಿಕ್ಕದು ಅಳ್ತಾ ಇತ್ತು, ಅಣ್ಣ ಯಾಕೆ ಇಷ್ಟು ಸಣ್ಣ ಆಗಿದೆಯಾ ಅಂತ. ಸೊ ಅವನು ಯೂಶ್ವಲಿ ಇದ್ದಿದ್ದೇ ಸಣ್ಣ, ಬಟ್ ಈಗಲೂ ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ. ಅವನು ನೋಡೋದಕ್ಕೆ ಆಗಲ್ಲ, ಅಷ್ಟು ಸಣ್ಣ ಆಗಿಬಿಟ್ಟಿದ್ದಾನೆ. ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ ಇಷ್ಟು ಸಣ್ಣ ಆಗ್ತಾನೆ ಅಂತ. ಬಟ್ ಅವ್ನಿಗೆ ಜ್ವರ ಇತ್ತು, ಅದಕ್ಕೋಸ್ಕರ ನಾನು ಹಿಂಗೆ ಆಗಿದ್ದೀನಿ ಅಂತೇಳಿ ಅಂದ. ಇಲ್ಲಿ ಬಂದಾಗ ವೆದರು ಅಡ್ಜಸ್ಟ್ ಆಗಿಲ್ಲ ಅವನಿಗೆ ಹೊಸದ್ರಲ್ಲಿ. ಮಳೆ ಬೇರೆ ವಿಪರೀತ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಹುಷಾರು ತಪ್ಪಿದ್ದಾರೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಸಣ್ಣ ಆಗಿದ್ದಾರೆ, ನನ್ನ ಮಗ ಒಬ್ಬನೇ ಅಂತಲ್ಲ. ನನ್ನ ಮಗ ಅದರಲ್ಲೂ ತುಂಬಾ ಸಣ್ಣ ಆಗಿದ್ದಾನೆ. ಆರೋಗ್ಯ ಚೆನ್ನಾಗಿದೆ, ಇನ್ನು ಅವನು ಹುಷಾರಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಆ ಥರ ಏನು ಅವರು ನೆಗ್ಲೆಕ್ಟ್ ಮಾಡಿಲ್ಲ. ಅವನಿಗೆ ಇಮಿಡಿಯೇಟಾಗಿ ಜ್ವರ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡಿಸಿ ಆಸ್ಪತ್ರೆಗೆಲ್ಲ ತೋರಿಸಿದ್ದಾರೆ. ಅದಕ್ಕೂ ಮಿತಿ ಮೀರಿ ಸೀರಿಯಸ್ ಆ ಥರ ಎಲ್ಲ ಆದರೆ ನಮಗೆ ಬೇಗನೆ ಇನ್ಫಾರ್ಮ್ ಮಾಡ್ತಾರೆ, ಅವ್ರೇನು ಕೇರ್ಲೆಸ್ ಮಾಡಲ್ಲ. ಯಾಕಂದರೆ ಅವರು ಪ್ರತಿ ದಿವಸ ಡಾಕ್ಟರ್ಸ್ನ ಕರೆಸಿ ಅವರು ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ನನ್ನ ಮಗನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಮಾವಿನ ಹಣ್ಣು ತಗೊಂಡೋಗಿದ್ವಿ, ಅವ್ನು ತಿಂತಾಯಿದ್ದ ಮಾವಿನ ಹಣ್ಣ. ಅವನು ಆ್ಯಕ್ಚುಲಿ ಅವ್ರು ಹೇಳಿದರು, ನಮ್ಮ ಮುಂದ್ಗಡೆನೇ ಏನೇ ಕೊಟ್ಟರು ಮುಂದ್ಗಡೆನೇ ಕೊಡಬೇಕು ಅಂತ. ಆ್ಯಕ್ಚುಲಿ ಅವರು ಎಲ್ತಿ ಫುಡ್ಡೇ ಕೊಡಬೇಕು, ಅನ್ಎಲ್ತಿ ಫುಡ್ ಆಗಲಿ ಕೊಡಬೇಡಿ, ಅದು ಓವರಾಗಿ ಆಯಿಲ್ ಫುಡ್ ಎಲ್ಲ ಕೊಡಬಾರ್ದು ಅಂತ ನಾವು ಮೊದಲೇ ರೆಸ್ಟ್ರಿಕ್ಷನ್ ಮಾಡಿದರು. ಪ್ರತಿಯೊಂದು ಮೂಲೆಗೂ CC ಕ್ಯಾಮ್ರಾ ಇತ್ತು. ಹಾಗಾಗಿ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಫುಡ್ಗಳನ್ನ ನಾವು ತೊಗೊಂಡೋಗಿದ್ರೂ ಕೂಡ ಕೆಲವೊಂದು ಕೊಡೋಕ್ಕಾಗಲೇ ಇಲ್ಲ. ಹಣ್ಣು ಅಂಥದ್ದು ಕೇಳಿದ್ವಿ, ಹಣ್ಣು ಕೊಡ್ಬೋದು ಅಂತ ಅಂದರು. ಹಾಗಾಗಿ ಹಣ್ಣು ಕೊಟ್ವಿ. ಅವನು ಆದರೂ ಕೆಲವೊಂದು ಐಟಮ್ಸ್ ಎಲ್ಲ ಇಷ್ಟಪಟ್ಟ, ಬಟ್ ತಿನ್ನೋದಕ್ಕೆಲ್ಲ ಅವಕಾಶನೇ ಕೊಡಲಿಲ್ಲ. ಆದರೂ ಕದ್ದು ಮುಚ್ಚಿ ಏನೇನೋ ಮಾಡಿ ಕೊನೆಗೆ ಬೈದೇ ಬಿಡಲಿ ಅಂತ ನಮ್ಮ ಮನೆಯವರು ಕೊಡಿಸಿದ್ರು. ಅವರು ಏನಂತಂದರೆ, ನೀವು ತಿನ್ನಿಸಿ ಹೋಗ್ತೀರಾ, ಆರೋಗ್ಯ ಹಾಳಾಗುತ್ತೆ ಮಕ್ಕಳದು, ಮತ್ತೆ ಹುಷಾರಿಲ್ದಲೇ ಮಲಗ್ತಾರೆ, ಹಾಗೆ ಸುಮ್ಮನೆ ಟೈಮ್ ವೇಸ್ಟು, ಹಾಗೆ ಅವರ ಆರೋಗ್ಯನೂ ತುಂಬ ಇದಾಗುತ್ತೆ ಅಂತ ಅವ್ರು ಅಷ್ಟೇ ಭಯ ಬೀಳೋದು. ಅವ್ರು ಯಾವುದೇ ರೀತಿ ಮಕ್ಕಳಿಗೆ ಕೊಡಬಾರ್ದು ಅಂತ ಏನು ಹೇಳಲ್ಲ. ಏನಂದರೆ ಆರೋಗ್ಯ ಹಾಳಾಗುತ್ತೆ ಮಕ್ಕಳದು, ಸುಸ್ತಾಗ್ತಾರೆ, ಜ್ವರ ಬರುತ್ತೆ, ಈ ಥರ ಎಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರು ಬೇಡ ಅಂತ ಹೇಳ್ತಾರೆ. ಇಲ್ಲೇ ಊಟಕ್ಕೆ ನಾವು ಅಡ್ಜಸ್ಟ್ ಮಾಡಿರ್ತೀವಿ, ನೀವು ಅಲ್ಲಿಂದ ಎಕ್ಸ್ಟ್ರಾ ತಂದು ಏನಾರು ಆಗೋದು ಬೇಡ ಅಂತ ಅವರು ಆ ಥರ ರೂಲ್ಸ್ ಮಾಡಿರೋದು. ಈಗ ಎಲ್ಲ ತಿನ್ನಿಸಿ ಎಲ್ಲ ಆಯಿತು. ನಾವು ಕೂಡ ಒಂದು 4-5 ಗಂಟೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಅವ್ನ ಮಾರ್ಕ್ಸ್ ಕಾರ್ಡ್ಸು, ಅವನು ಎಜುಕೇಷನ್ ಪ್ರೋಸೆಸ್ ಎಲ್ಲ ನೋಡಿದ್ವಿ. ಕೆಲವೊಂದು ಕಂಪ್ಲೇಂಟ್ಸ್ ಇದ್ದರೆ ನಾವು ಅವ್ರ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು, ಓಕೆ. ಅದಾದಮೇಲೆ ಲಾಸ್ಟ್ ಮೀಟಿಂಗು, ಏನಾದ್ರೂ ಒಪಿನಿಯನ್ ಇದ್ದರೆ ಹೇಳ್ಬೋದು. ನಾವು ಅದೆಲ್ಲ ಮುಗಿಸ್ಕೊಂಡು ಅವನು ಕ್ಲಾಸ್ ಹತ್ರ ಕರ್ಕೊಂಡು ಹೋದರು ನಮ್ಮ ಮುಂದೆನೇ. ಸೊ ನಾವು ಕೂಡ ಹೊರಟ್ವಿ ಗೈಸ್. ಬಸ್ ಸಿಕ್ತು, ಯಾಕಂದರೆ ನಾವು ರಿಟರ್ನ್ ಆಗಬೇಕು ಅಂತಂದರೆ ಒಂದು 5 ಅವರ್ ಜರ್ನಿ ಆಗುತ್ತೆ. ಹಾಗಾಗಿ ನಾವು ಬೇಗನೆ ನಾವು ಕೂಡ ಹೊರಡ್ತೀವಿ. ಬಸ್ ಸಿಕ್ತು ನಮಗೂ ಕೂಡ. ಬಂದು ಬಸ್ಸಲ್ಲಿ ಕೂತಿದ್ದೀವಿ. ತುಂಬ ಸೆಕೆ, ಮಳೆ ಬರ್ತಾನೆ ಇದೆ, ನಮಗೆ ಬೆವರು ಹಾಗೇ ಬರ್ತಾನೆ ಇದೆ, ಅಷ್ಟು ಸೆಕೆ. ಒಂದು ಕಡೆ ಬೇಜಾರು, ಒಂದು ಕಡೆ ರಿಟರ್ನ್ ಮನೆಗೆ ಹೋಗ್ಬೇಕಲ್ಲ ಅನ್ನೋ ಕಾತರ. ಏನೂ ಮಾಡೋಂಗಿಲ್ಲ. ಕೆಲವೊಂದು ಟೈಮು ನಾವು ನಮ್ಮ ಕೈಲಿದ್ರೂ ಕೂಡ ನಾವು ನಿರ್ಧಾರಗಳನ್ನ ಏನೂ ತಗೊಳಕ್ಕಾಗೋದೇ ಇಲ್ಲ ಅನಿಸ್ಬಿಡುತ್ತೆ. ಹಾಗೆ ನನಗೆ ಒಂದ್ಸಲ ತಲೆ ಸುತ್ತಂಗೆ ಆಗ್ತಿತ್ತು. ಹಾಗೆ ನಮ್ಮ ಮನೆಯವರು ಬಿಂದು ಜೀರನ ತೊಗೊಂಡು ಬನ್ನಿ ಅಂದೆ. ಹಾಗೆ ಲೆಮನ್ ಸೋಡಾನು ಕೂಡ ತಗೊಂಡು ಬಂದಿದ್ದರು. ಗೈಸ್ ನೋಡ್ತಿರ್ಬೋದು, ಗುಂಡ್ಯ ಬಿಟ್ಟು ಮುಂದಕ್ಕೆ ಬಂದರೆ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಕಲೇಶ್ಪುರ ಸೈಡು ಲೊಕೇಶನ್ ಅಷ್ಟು ಚೆನ್ನಾಗಿರುತ್ತೆ. ಗುಡ್ಡ ಎಷ್ಟು ಹತ್ರವಾಗಿ ಕಾಣುತ್ತೆ ಅಂತ ಅಂದರೆ, ನಮ್ಮ ಹತ್ರನೇ ಇದೇನೋ ಗುಡ್ಡ ಅನ್ನೋ ಥರನೇ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವೆದರು. ಇಷ್ಟು ಗುಡ್ಡ ಕಾಡು ಪ್ರದೇಶ ಇರೋದಕ್ಕೇ ಇವರಿಗೆ ಇಷ್ಟು ಮಳೆ ಎಲ್ಲ ಆಗೋದು. ನಮ್ಮ ಸೈಡೆಲ್ಲ ನೋಡ್ತೀವಿ ಅಂದ್ರೂ ಗುಡ್ಡ ಈ ಥರದ್ದೆಲ್ಲ ಕಾಣಿಸೋದೇ ಇಲ್ಲ. ಇರೋ ಕಾಡನ್ನೆಲ್ಲ ಕಡ್ದು ಹಾಕಿ ಹಾಳು ಮಾಡಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಇಷ್ಟು ಕಾಡು ದಟ್ಟವಾಗಿರೋದ್ರಿಂದ ಪ್ರತಿನಿತ್ಯ ಅವ್ರಿಗೆ ಮಳೆ ಆಗ್ತಾನೆ ಇರುತ್ತೆ. ಅವ್ರಿಗೆ ಮಳೆ ಕೊರತೆ ಬರೋದೇ ಇಲ್ಲ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಯಾವ ಹೊಳೆ ನೋಡಿದ್ರೂ ತುಂಬ ಜೋರಾಗಿ ಹರಿತಾನೇ ಇದೆ. ಮಾತ್ರ ಅಪಾಯದ ಮುನ್ಸೂಚನೆಗಳು ಅಂತಾರಲ್ಲ ಆ ಥರ. ಗೈಸ್ ನೋಡಿ ಎಷ್ಟೊಂದು ಮಳೆ ಬರ್ತಾನೆ ಇದೆ. ಇಲ್ಲಂತೂ ನಾವು ಬಂದಾಗಿಂದನೂ ಹೋದಾಗಿಂದನೂ ರಿಟರ್ನ್ ಬರೋವರೆಗೂ ಮಳೆ ಬಿಡಲೇ ಇಲ್ಲ. ಆ ಥರ ಮಳೆ ಬರ್ತಿತ್ತು ಇಲ್ಲಿ. ಆದರೆ ಸೆಕೆನೂ ಅಷ್ಟೇ ಆಗ್ತಾಯಿತ್ತು. ಗೈಸ್ ನೋಡಿ ಎಷ್ಟು ಆಳವಾಗಿದೆ ಗುಡ್ಡ, ಮತ್ತು ಎಷ್ಟೊಂದು ಇದಾಗಿ ಕಾಣುತ್ತದೆ. ಒಂಥರ ಭಯ ಅನಿಸುತ್ತೆ ನೋಡ್ತಾ ಇದ್ದರೆ. ಗೈಸ್ ಆದರೂ ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವೆದರು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಒಂಥರ ಕೆಲವೊಂದು ಟೈಮ್ ನೋಡಿದ್ರೆ ಏನಾದರೂ ಅಪ್ಪಿ ನಾವು ಬೆದ್ಬಿಟ್ರೆ ಹೆಂಗೆ ಗತಿಯಪ್ಪ, ಒಂದು ಮೂಳೆನೂ ಸಿಗಲ್ಲ, ಅಷ್ಟು ಪಾತಾಳ ಅದು. ಗೈಸ್ ನೋಡಿ ಹೊಳೆನೂ ಅಷ್ಟೇ ಜೋರಾಗಿ ಹರಿತಾ ಇದೆ. ಕೆಲವೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಎಷ್ಟು ಫೋರ್ಸಾಗಿ ಹೋಗ್ತಿದೆ ನೋಡಿ. ಆದರೂ ಹಚ್ಚ ಹಸಿರಾಗಿ ಕಾಣುತ್ತೆ ಕಾಡು, ಗುಡ್ಡ ಗಾಡು ಎಲ್ಲ ಎಷ್ಟು ಚೆಂದ ಕಾಣಿಸುತ್ತಲ್ಲ ಗೈಸ್. ನೋಡಿ ಈಗ ಹಿಮ ಬೀಳೋ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಕೆಲವೊಂದು ಈ ಕ್ಲೈಮೇಟಲ್ಲಿ ಫೋಟೋ ಸೆಷನ್ ಮಾಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿ ಕೇರ್ಫುಲ್, ತುಂಬ ಹುಷಾರಾಗಿರಬೇಕು. ಹಾಗೆ ನಾವು ಮಂಗಳೂರು ಸೈಡು ಟ್ರಾವೆಲ್ ಮಾಡೋರೆಲ್ಲ, ಡ್ರೈವಿಂಗ್ ಮಾಡೋರಿಗೆ ನಿಜವಾಗ್ಲೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ತುಂಬ ಸ್ಲೋವಾಗಿ ಹೋಗಬೇಕು, ಯಾಕಂದರೆ ಭಾರಿ ಡೇಂಜರಸ್ ಇದಾಗಿರುತ್ತೆ ಅಲ್ಲಿ. ಗೈಸ್ ಕಮ್ ಬ್ಯಾಕ್ ಆದ್ವಿ ಹಾಸನ್ಗೆ. ಹಾಸನ್ ಬಸ್ ಸ್ಟ್ಯಾಂಡಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿ ಹೋಗಿದ್ವಿ. ಯಾಕಂದರೆ ಅಲ್ಲಿ ಮಂಗಳೂರು ರಸ್ತೆ ತುಂಬ ಇದಾಗಿರುತ್ತೆ, ಘಾಟಿ ಸೆಕ್ಷನ್ನು. ನಮಗೆ ಡ್ರೈವಿಂಗ್ ಕಂಫರ್ಟಬಲ್ ಇಲ್ಲ ಅಂತಂದರೆ ಆದಷ್ಟು ನೀವು ಬಸ್ ಕನ್ವೀನಿಯೆಂಟ್ ತುಂಬ ಚೆನ್ನಾಗಿದೆ, ಬಸ್ಸಲ್ಲೇ ಟ್ರಾವೆಲ್ ಮಾಡಿ. ಯಾರಿಗೆ ಡ್ರೈವಿಂಗು ಪಕ್ಕ ಬರುತ್ತೆ ಅವ್ರು ಮಾತ್ರ ತೊಗೊಂಡೋಗಿ ಗಾಡಿಗಳನ್ನ. ಯಾಕಂದರೆ ತುಂಬ ಘಾಟಿ ಸೆಕ್ಷನ್ನು, ಅದರಲ್ಲೂ ಮಳೆ ಬರೋದ್ರಿಂದ ಜಾರಾಡ್ತಿರುತ್ತೆ ರಸ್ತೆಗಳೆಲ್ಲ, ಹಾಗೆ ಗುಡ್ಡ ಕುಸಿದಿರುತ್ತೆ. ಸೊ ಹಾಗಾಗಿ ತುಂಬ ರೀಸನ್ಸ್ ಇರುತ್ತೆ. ನಾವು ನಮ್ಮ ಕೇರಲ್ಲಿ ನಾವು ಡ್ರೈವಿಂಗ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಯಾಕಂದರೆ ತುಂಬ ಜನ ಅಲ್ಲಿ ಯಾರೇ ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ನಾನು ನೋಡ್ತಿದ್ದೆ, ತುಂಬ ಸ್ಲೋವಾಗಿ ಹೋಗ್ತಾಯಿದ್ರು. ಫಾಸ್ಟ್ ಅನ್ನೋ ಮಾತೇ ಇಲ್ಲ ಅಲ್ಲಿ, ಯಾಕೆಂದರೆ ಫಾಸ್ಟಾಗಿ ಗಾಡಿ ಓಡ್ಸೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅಷ್ಟು ಘಾಟಿ ಸೆಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಗೈಸ್ ಇವಾಗ ಹಾಸನಿಂದ ಬಸ್ ಸ್ಟ್ಯಾಂಡಿಂದ ನಾವು ಹೊರಟ್ವಿ. ಕಾರ್ನ ಅಲ್ಲೇ ಪಾರ್ಕಿಂಗ್ ಮಾಡೋಗಿದ್ವಲ್ಲ, ಸೊ ಹಾಗಾಗಿ ಕಾರ್ ಪಾರ್ಕಿಂಗ್ ಮಾಡಿದ್ದರು. ಯಾಕಂದರೆ ರಿಟರ್ನ್ ಬಂದರೆ ಮತ್ತೆ ತೊಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಗೈಸ್ ಹಾಗೆ ಮನೆಗೆ ಹೋಗೋಕ್ಕೆ ಬೇಜಾರು ಒಂದು ಕಡೆಯಿಂದ. ಬಟ್ ನಾವು ಮನೆಗೆ ಹೋಗಲೇಬೇಕು, ಏನೂ ಮಾಡೋಂಗಿಲ್ಲ. ಮತ್ತೆ ಮನೆಗೆ ಹೋದಾಗಲೂ ಮನೆಯಲ್ಲಿ ಮಗ ಇಲ್ವಲ್ಲ, ಬಿಟ್ಟು ಬಂದ್ವಲ್ಲ ಅನ್ನೋದೇ ಬೇಜಾರಾಗ್ತಿರತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ನಾವು ಅವ್ನ ಎಜುಕೇಷನ್ಗೆ ಪ್ರಾಮುಖ್ಯತೆ ಕೊಡಬೇಕಲ್ವ. ಸೊ ಹಾಗಾಗಿ ನೋವು ಆದ್ರೂ ಕೂಡ ಸಹಿಸ್ಕೊಂಡು ಇರಲೇಬೇಕಾಗುತ್ತೆ. ಇನ್ನೊಂದೆರಡು ವರ್ಷ ಅವನ್ನ ಒಂದು ಫ್ಯೂಚರ್ನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಬಟ್ ನಾವು ನಮ್ಮ ಪ್ರೀತಿ ಒಂದೇ ಅಲ್ಲ, ಅವ್ನ ಫ್ಯೂಚರ್ನೂ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಎಷ್ಟೇ ನೋವಾದ್ರೂ ಮನಸ್ಸಲ್ಲೇ ನೋಡ್ಕೊಂಡು ಸುಮ್ಮನಿರ್ತೀವಿ. ಇವಾಗ ಹೊರಟ್ವಿ. ಹಾಸನಲ್ಲಿ ಮಳೆನೇ ಇಲ್ಲ. ಸಕಲೇಶ್ಪುರ ಬಿಡ್ತು ಅಂದರೆ ಅಷ್ಟಷ್ಟೇ ಮಳೆ, ಅಷ್ಟೊಂದೇನು ಮಳೆನೇ ಇಲ್ಲ. ಸಕಲೇಶ್ಪುರದಿಂದ ಆಚೆಗೊಂದು ತುಂಬ ಮಳೆ. ನೋಡ್ತಾ ಇದ್ದೀರಲ್ಲ ನೀವು, ನಮ್ಮ ಹಾಸನ್ನು ಹೊಸ ಬಸ್ ಸ್ಟ್ಯಾಂಡ್ ಇದು. ಸೊ ಗೈಸ್ ಮನೆಗೆ ಬಂದ್ವಿ, 7 ಗಂಟೆ ಆಗೋಗುತ್ತೆ. ನಮ್ಮ ಮನೆಯವರು ನಮ್ಮನ್ನು ಮನೆಗೆ ಬಿಟ್ಬಿಟ್ಟು ಅವರು ಬೇರೆ ಒಂದು ಕೆಲಸ ಇತ್ತು ಅಂತ ಹೋಗಿಬಿಟ್ರು. ಸೊ ಅಂಥವೇ ಬರಬೇಕಾದ್ರೆ ಪಾನಿಪುರಿ ತೊಗೊಂಡು ಬಂದಿದ್ವಿ. ಋತು ಗೋಬಿ ಬೇಕು ಅಂತ, ಬಟ್ ಗೋಬಿ ಕೊಡಿಸ್ಲಿಲ್ಲ. ಎಂತೆಂಥ ಎಣ್ಣೆಲಿ ಮಾಡಿರ್ತಾರೋ ಏನೋ ಅಂತ. ಹಾಗೆ ಪಾನಿಪುರಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ತೆಗಿತಾ ಇದೆ. ಓಕೆ ಗೈಸ್, ಇನ್ನು ಮುಂದೆ ಮನೇಲಿ ತುಂಬ ಕೆಲಸ ಇದೆ. ಸೊ ಅಡುಗೆ ಮಾಡಬೇಕು, ಬೇರೆ ಕೆಲಸ ಎಲ್ಲ ಇದೆ. ಸೊ ಹಾಗಾಗಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸದ ಪೂರ್ತಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ಕೊನೆವರೆಗೂ ವಾಚ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ, ಬಾಯ್.